ಇನ್ನು ಪ್ರಜ್ವಲ್ ರೇವಣ್ಣಗೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗಲಿದೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ತಂದೆ ರೇವಣ್ಣ ಹೊಳೆನರಸೀಪುರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹರದನಹಳ್ಳಿಯ ಮನೆಯಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಮನೆಗೆಲಸದ ಆಕೆಯ ಮೇಲೆ ಅತ್ಯಾಚಾರ ನಡೆಸಿರುವ ಪ್ರಕರಣದಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದ ನಂತರ ಇವತ್ತು ಎಚ್.ಡಿ. ರೇವಣ್ಣ ಅವರು ಹರದನಹಳ್ಳಿಯ ತಮ್ಮ ಮನೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆ ಮುಗಿಸಿದ ನಂತರ ಅವರು ಬೆಂಗಳೂರಿನತ್ತ ಹೊರಟಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಇನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿ ಇರುವಂತಹ ಅವರ ಮನೆಯಲ್ಲಿ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಇದ್ದಾರೆ. ಯಾರನ್ನು ಕೂಡ ಭೇಟಿ ಆಗದೆ ಮನೆಯಲ್ಲೇ ಇದ್ದಾರೆ. ಈಗ ಈ ಪ್ರಕರಣದಲ್ಲಿ ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗಬಹುದು? ಈ ಕುತೂಹಲಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗಬಹುದು? 10 ವರ್ಷಗಳಿಂದ ಜೀವಾವಧಿ ಶಿಕ್ಷೆಯ ಅವಕಾಶ ಇರುವಂತಹ ಪ್ರಕರಣ ಇದು. ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅಂತ ಪ್ರಜ್ವಲ್ ರೇವಣ್ಣ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದ. ನಾನು ಈ ಪ್ರಕರಣದಲ್ಲಿ ತಪ್ಪೆಸಗಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನನಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದ. ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಇದೀಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಸೊ ಇದೀಗ ಅವರ ತಾಯಿ ಭವಾನಿ ಅವರ ಮನೆಯಲ್ಲಿ ಇದ್ದಾರೆ, ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ಬಸವನಗುಡಿಯಲ್ಲಿ ಇರುವಂತಹ ಅವರ ಮನೆಯಲ್ಲಿ ಯಾರಾದರೂ ಮನೆಗೆ ಬಂದಿದ್ದಾರೆ? ಏನೆಲ್ಲ ಡೀಟೇಲ್ಸ್ ಇದೆ ಮಮತಾ? ಮಧುಕರ್, ಹೌದು, ನಿನ್ನೆ ಅಷ್ಟೇ ಕೋರ್ಟು ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತ ಹೇಳಿಬಿಟ್ಟು ತೀರ್ಪನ್ನು ನೀಡಿದೆ. ಆದರೆ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಪ್ರಕಟ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಈಗಾಗಲೇ ಶಿಕ್ಷೆಯ ಪ್ರಮಾಣವನ್ನು ಬರೆಸ್ತಾ ಇದ್ದಾರೆ. ಈಗಾಗಲೇ ಗಜಾನನ ಭಟ್, ನ್ಯಾಯಮೂರ್ತಿಗಳಾದಂತಹ ಗಜಾನನ ಭಟ್ ಅವರು ಈಗಾಗಲೇ ಏನು ಆ ಒಂದು ಶಿಕ್ಷೆಯ ಪ್ರಮಾಣವನ್ನು ಈಗಾಗಲೇ ಬರೆಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ತೀರ್ಪು ಕೂಡ ಪ್ರಕಟ ಆಗುತ್ತೆ. ಅದರ ಬೆನ್ನಲ್ಲಿ ಈಗ ಬಸವನಗುಡಿಯಲ್ಲಿರುವಂತಹ ಮನೆಯಲ್ಲಿ ನಾವು ನೋಡಬಹುದು ಯಾವುದೇ ರೀತಿಯ ಒಂದು ಅಂದರೆ ಇಲ್ಲಿಗೆ ಬರುವಂಥವ್ರು ಇರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಅಂದರೆ ಯಾರೂ ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಸದ್ಯಕ್ಕೆ ಬಸವನಗುಡಿಯಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರ ಮನೆ ಏನಿದೆ ಅಲ್ಲಿ ಭವಾನಿಯವರು ಕೂಡ ಮನೆಯ ಒಳಗಡೆ ಇದ್ದಾರೆ. ಸದ್ಯಕ್ಕೆ ಅವರು ಕೂಡ ಹೊರಗಡೆ ಬಂದಿಲ್ಲ. ಇವತ್ತು ಬೆಳಗ್ಗೆ ಮಗನ ತೀರ್ಪು ಏನು ಪ್ರಕಟ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯೇ ಪೂಜೆ ಕೂಡ ನಡೆದಿದೆ. ಮನೆಯ ಗೇಟ್ನ ಅಕ್ಕಪಕ್ಕದಲ್ಲಿ ಎರಡೂ ಕಡೆಯಲ್ಲೂ ಕೂಡ ನಾವು ನೋಡ್ಬೋದು ತೆಂಗಿನಕಾಯಿ ಕುಂಬಳಕಾಯಿಯನ್ನು ಹೊಡೆದು ಎರಡೂ ಭಾಗದಲ್ಲೂ ಎರಡೂ ಗೇಟ್ನ ಎರಡೂ ಪಕ್ಕದಲ್ಲೂ ಕೂಡ ಇಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಅಂದರೆ ಬೆಳಗ್ಗೆಯೇ ಪೂಜೆ ಕೂಡ ನಡೆಸಿರುವಂಥದ್ದು. ಮಗನ ಏನು ತೀರ್ಪು ಪ್ರಕಟ ಆಗುತ್ತೆ ಅನ್ನುವಂತಹ ಬೆನ್ನಲ್ಲೇ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ, ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ಯಾಕಂತಂದರೆ ಈಗಾಗಲೇ 1 ವರ್ಷ ಆಗಿದೆ ಜೈಲಲ್ಲಿ ಕಳೆದಿರುವಂಥದ್ದು. ಮತ್ತೆ ಈ ಒಂದು ತೀರ್ಪು ಯಾವ ರೀತಿ ಅಂದರೆ 10 ವರ್ಷ ಜೈಲಾಗುತ್ತೋ ಅಥವಾ 10 ವರ್ಷಕ್ಕಿಂತಲೂ ಹೆಚ್ಚಾಗುತ್ತೋ, ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಭಯ ಇರುವಂಥದ್ದು. ಹಾಗಾಗಿ ಆತಂಕದಲ್ಲೇ ಮನೆಯ ಒಳಗಡೆ ಭವಾನಿಯವರು ಇರುವಂಥದ್ದು. ಜೊತೆಗೆ ಎಚ್.ಡಿ. ರೇವಣ್ಣ ಅವರು ಕೂಡ ಈಗಾಗಲೇ ಆತಂಕದಲ್ಲಿದ್ದಾರೆ. ಹೊಳೆನರಸೀಪುರದಲ್ಲಿ ಇರುವಂಥದ್ದು. ಇವತ್ತು ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ತಾವು ಕೂಡ ಹೊಳೆನರಸೀಪುರಕ್ಕೆ ಹೊರಟಿದ್ದಾರೆ. ಸದ್ಯಕ್ಕೆ ಈಗ ಹೊಳೆನರಸೀಪುರದಿಂದ ಏನು ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯಲ್ಲಿರುವಂತಹ ಮನೆಗೂ ಕೂಡ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಅಂದ್ರೆ ವಕೀಲರ ಜೊತೆ ಕೂಡ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಶಿಕ್ಷೆಯ ಪ್ರಮಾಣ ಏನು 10 ವರ್ಷ ಇರ್ಬೋದು ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತಂದ್ರೆ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಅದಕ್ಕೆ ಯಾವ ರೀತಿ ತಯಾರಿಯನ್ನ ಮಾಡ್ಕೋಬೇಕಾ ಅಥವಾ ಹೇಗೆ ಅನ್ನುವಂಥದ್ದನ್ನ ತಜ್ಞ ವಕೀಲರ ಜೊತೆಗೂ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಭವಾನಿಯವರು ಮನೆಯಲ್ಲೇ ಬಸವನಗುಡಿಯಲ್ಲಿರುವಂತಹ ಮನೆಯಲ್ಲೇ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಮಧುಕರ್.
ಅಂದ್ರೆ ಈ ಸಂದರ್ಭದಲ್ಲಿ ಭವಾನಿ ಅವರ ಜೊತೆಗೆ ಅಂದ್ರೆ ಬೇರೆ ಯಾರಿದ್ದಾರೆ? ಯಾಕಂತಂದ್ರೆ ಒಂದು ಕಡೆಯಲ್ಲಿ HD ರೇವಣ್ಣ ಅವರು ಹಾಸನದಿಂದ ಈಗಷ್ಟೇ ವಾಪಸ್ ಆಗ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಯಾರ್ಯಾರಿದ್ದಾರೆ ಅಂದ್ರೆ ವಕೀಲರಿದ್ದಾರಾ? ಏನೆಲ್ಲ ಬೆಳವಣಿಗೆಗಳು ಈ ಸಂದರ್ಭದಲ್ಲಿ ಆಗ್ತಾ ಇದೆ ಮಮತಾ? ಮಧುಕರ್, ಹೌದು, ಸದ್ಯಕ್ಕೆ ಭವಾನಿಯವರು ಒಬ್ಬರೇ ಮನೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಆದರೆ ಪ್ರತಿ ಕ್ಷಣದ ಮಾಹಿತಿಯನ್ನು ಕೂಡ ಭವಾನಿಯವರು ಪಡೆದುಕೊಳ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗಾಗಿ ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ಪ್ರತಿಯೊಂದು ಪಿನ್ ಟು ಪಿನ್ ಏನು ಮಾಹಿತಿ ಏನಿದೆ ಅದನ್ನು ಪ್ರತಿ ಕ್ಷಣವೂ ಕೂಡ ಭವಾನಿಯವರು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಕೆಲಸದವರು ಬಿಟ್ಟರೆ ಇನ್ಯಾರೂ ಕೂಡ ಇಲ್ಲ. ಹಾಗಾಗಿ ಇದಕ್ಕೆ ಅಂದರೆ ಮುಂದೆ ಯಾವ ರೀತಿ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಆದ ತಕ್ಷಣವೇ ಯಾವ ರೀತಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ, ಯಾವ ರೀತಿ ಮುಂದೆ ಹೋಗಬೇಕಾಗತ್ತೆ, ಮೇಲ್ಮನವಿಯನ್ನು ಸಲ್ಲಿಸುವಂಥದ್ದಿರ್ಬೋದು, ಇವೆಲ್ಲದರ ಬಗ್ಗೆಯೂ ಕೂಡ ವಕೀಲರ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸದ್ಯಕ್ಕೆ ಭವಾನಿಯವರು ಒಬ್ಬರೇ ಇದ್ದಾರೆ. ಈಗ ಹೊಳೆನರಸೀಪುರದಿಂದ HD ರೇವಣ್ಣ ಅವರು ಕೂಡ ಸದ್ಯಕ್ಕೆ ಏನು ತಮ್ಮ ಮನೆ ಕಡೆ ಬಸವನಗುಡಿಯಲ್ಲಿರುವಂಥ ತಮ್ಮ ಮನೆ ಕಡೆ ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ಜೊತೆಯೂ ಕೂಡ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಗನ ಮುಂದಿನ ಭವಿಷ್ಯದ ಬಗ್ಗೆಯೂ ಕೂಡ ಒಂದಷ್ಟು ಆತಂಕಕ್ಕೀಡಾಗಿದ್ದಾರೆ. ಯಾಕಂತಂದರೆ ಸಾಮಾನ್ಯವಾಗಿ ಅವರಿಗೆ ಏನು ಕಳೆದ 3-4 ದಿನದಿಂದಲೂ ಕೂಡ ಮಗನ ತೀರ್ಪಿನ ಬಗ್ಗೆ ಒಂದು ಪಾಸಿಟಿವ್ ಇತ್ತು, ಎಲ್ಲೋ ಒಂದು ಕಡೆ ತಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇತ್ತು. ಆದರೆ ಇದು ನಿನ್ನೆ ದೋಷಿ ಅನ್ನುವಂತಹ ಒಂದು ಏನು ಜಡ್ಜ್ಮೆಂಟ್ ಬಂತು ಅದರ ಬೆನ್ನಲ್ಲೇ ಭಾರಿ ಆತಂಕ ಕೂಡ ಆಗಿರುವಂಥದ್ದು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಶಾಕ್ಗೆ ಈಡಾಗಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಮತ್ತೆ ಇವತ್ತು ಏನು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಕಟ ಕೂಡ ಆಗುತ್ತೆ, ಕೆಲವೇ ಹೊತ್ತುಗಳು ಬಾಕಿ ಇರುವಂಥದ್ದು. ಹಾಗಾಗಿ ಇದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು, ಮಗನ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಏನೇನು ಮಾಡಬೇಕು, ಇದಕ್ಕೆ ಯಾವ ರೀತಿ ವಕೀಲರ ಜೊತೆಗೆ ಚರ್ಚೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸತತವಾಗಿ ಪ್ರತಿಯೊಂದು ವಿಷಯಗಳನ್ನು ಕೂಡ ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ ಮನೆಯಲ್ಲೇ ಕುಳಿತುಕೊಂಡು ಭವಾನಿಯವರು ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂಥದ್ದು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.